ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಭಾರತದ ಪ್ರತಿಷ್ಠಿತ ಟಾಟಾ ಕಂಪನಿಯ ಪ್ರಸಿದ್ಧ ಬ್ರ್ಯಾಂಡ್ ಟೈಟಾನ್ ಹೆಸರನ್ನ ಕೇಳದೇ ಇರೋರಿಲ್ಲ. ಸಣ್ಣದಾಗಿ ಹುಟ್ಟಿ ಇಂದು ಲಕ್ಷಾಂತರ ಕೋಟಿ ಮೌಲ್ಯದ ದೈತ್ಯ ಕಂಪನಿಯಾಗಿ ಬೆಳೆದು ನಿಂತಿದೆ ಟೈಟಾನ್. ಇದರ ಯಶಸ್ಸಿನ ಕಥೆಯನ್ನು ಆಧರಿಸಿ ಅಮೆಜಾನ್ ಪ್ರೈಮ್ನಲ್ಲಿ ಮೇಡ್ ಇನ್ ಇಂಡಿಯಾ ದಿ ಟೈಟಾನ್ ಸ್ಟೋರಿ ಎಂಬ ವೆಬ್ ಸೀರೀಸ್ ಬಿಡುಗಡೆಯಾಗಿ ಭಾರಿ ಸದ್ದು ಮಾಡ್ತಾ ಇದೆ. ನಿಮ್ಮಲ್ಲಿ ಕೆಲವರಿಗಾದರೂ ಟೈಟಾನ್ ಷೇರುಗಳಿಂದಲೇ ರಾಕೇಶ್ ಜುಂಜುನ್ವಾಲಾ ಸಾವಿರಾರು ಕೋಟಿ ಹಣ ಗಳಿಸಿ ಬಿಗ್ ಬುಲ್ ಆಗಿದ್ದು ಗೊತ್ತಿರಬಹುದು. ಆದರೆ ಟೈಟಾನ್ ಕಂಪನಿಯಿಂದ ನಿಜಕ್ಕೂ ಬಂಪರ್ ಲಾಟ್ರಿ ಹೊಡೆದಿದ್ದು ಯಾರಿಗೊತ್ತಾ? ಅದು ತಮಿಳುನಾಡು ಸರ್ಕಾರಕ್ಕೆ. ಹೌದು, ಕೇವಲ 10 ಕೋಟಿ ರೂಪಾಯಿಗಿಂತಲೂ ಕಡಿಮೆ ಹಣ ಹೂಡಿಕೆ ಮಾಡಿದ್ದ ತಮಿಳುನಾಡು ಸರ್ಕಾರ ಇಂದು ಬರೋಬ್ಬರಿ 1 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಷೇರುಗಳ ಒಡೆಯನಾಗಿ ಕುಳಿತಿದೆ. ಏನಿದು ತಮಿಳುನಾಡು ಸರ್ಕಾರದ ಆ ಇನ್ವೆಸ್ಟ್ಮೆಂಟ್ ಮ್ಯಾಜಿಕ್? ಟಾಟಾ ಒಡೆತನದ ಟೈಟಾನ್ ಕಂಪನಿಯಲ್ಲಿ ಇಂದಿಗೂ ತಮಿಳುನಾಡಿನ IAS ಅಧಿಕಾರಿಗಳು ಚೇರ್ಮನ್ ಆಗಿರ್ತಾರೆ. ಯಾಕೆ? ಕೇವಲ 10ನೇ ಕ್ಲಾಸ್ ಪಾಸ್ ಆದ ಹಳ್ಳಿಯ ಯುವಕರಿಂದ ಜಗತ್ತೇ ಮೆಚ್ಚುವ ವಾಚ್ಗಳನ್ನು ತಯಾರಿಸಿದ ಹೇಗೆ? ಬನ್ನಿ, ಇವೆಲ್ಲವನ್ನ ಇವತ್ತಿನ ಎಪಿಸೋಡ್ನಲ್ಲಿ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಟೈಟಾನ್ ಹುಟ್ಟಿದ ಕಥೆ, ಟಾಟಾ ಮತ್ತು ತಮಿಳುನಾಡಿನ ಆ ಐತಿಹಾಸಿಕ ಒಪ್ಪಂದ. ಸ್ನೇಹಿತರೆ, 1980ರ ದಶಕದಲ್ಲಿ ಭಾರತದಲ್ಲಿ ಲೈಸೆನ್ಸ್ ರಾಜ್ ಇತ್ತು. ಅಂದರೆ ಯಾವುದೇ ದೊಡ್ಡ ಫ್ಯಾಕ್ಟರಿ ಶುರು ಮಾಡಬೇಕಾದ್ರೂ ದೆಹಲಿಯಲ್ಲಿ ಸರ್ಕಾರದ ಅನುಮತಿ ಪಡೆಯೋದು ದೊಡ್ಡ ತಲೆನೋವಾಗಿತ್ತು. ಆ ಸಮಯದಲ್ಲಿ ಭಾರತದಲ್ಲಿ ವಾಚ್ ಅಂದರೆ ಅದು ಕೇವಲ HMT ಮಾತ್ರ ಆಗಿತ್ತು. ವಿದೇಶಿ ವಾಚ್ಗಳು ಸಾಮಾನ್ಯರಿಗೆ ಕೈಗೆಟಕ್ತಾ ಇರಲಿಲ್ಲ. ಆಗ ಟಾಟಾ ಗ್ರೂಪ್ನ JRD ಟಾಟಾ ಮತ್ತು ಜೆರ್ಕ್ಸಾಸ್ ದೇಸಾಯಿ ಅವರು ಭಾರತದಲ್ಲೇ ಅತ್ಯುತ್ತಮ ಕ್ವಾರ್ಟ್ಸ್ ವಾಚ್ಗಳನ್ನು ತಯಾರಿಸುವ ಕನಸು ಕಂಡರು. ಟಾಟಾ ಬಳಿ ಬಂಡವಾಳ ಮತ್ತು ತಂತ್ರಜ್ಞಾನ ಇತ್ತು, ಆದರೆ ಸರ್ಕಾರದ ಲೈಸೆನ್ಸ್ ಮತ್ತು ಜಾಗದ ಕೊರತೆ ಇತ್ತು. ಇದೇ ಸಮಯದಲ್ಲಿ ತಮಿಳುನಾಡಿನ ಅಂದಿನ CM MG ರಾಮಚಂದ್ರನ್ ಅವರು ತಮ್ಮ ರಾಜ್ಯಕ್ಕೆ ದೊಡ್ಡ ಕೈಗಾರಿಕೆಗಳನ್ನು ತರೋದಕ್ಕೆ ಇಚ್ಛಿಸಿದ್ರು. ಕಂಪನಿಗಳನ್ನು ಹುಡುಕ್ತಾ ಇದ್ರು. ಆಗ ಶುರುವಾಗಿದ್ದೆ ಟಾಟಾ ಮತ್ತು ತಮಿಳುನಾಡು ಸರ್ಕಾರದ ಟಿಡ್ಕೋ ನಡುವಿನ ಐತಿಹಾಸಿಕ ಜಂಟಿ ಒಪ್ಪಂದ. ಟಾಟಾ ಮತ್ತು ತಮಿಳುನಾಡು ಸೇರಿ ಹೊಸ ಕಂಪನಿ ಹುಟ್ಟಿತು. ಅದಕ್ಕೆ ಟೈಟಾನ್ ಅಂತ ಹೆಸರಿಡಲಾಯಿತು. ಟೈಟಾನ್ನಲ್ಲಿ TI ಅಂದ್ರೆ ತಮಿಳುನಾಡು ಸರ್ಕಾರದ ಟಿಡ್ಕೋ, ಟ್ಯಾನ್ ಅಂದ್ರೆ ಟಾಟಾ. ಹೀಗೆ ತಮಿಳುನಾಡಿನ ಹೊಸೂರಿನಲ್ಲಿ ಟೈಟಾನ್ ವಾಚ್ ಫ್ಯಾಕ್ಟರಿಗೆ ಅಡಿಪಾಯ ಬಿತ್ತು. 10ನೇ ಕ್ಲಾಸ್ ಹುಡುಗರಿಂದ ತಯಾರಾಯಿತು ಜಾಗತಿಕ ಗುಣಮಟ್ಟದ ವಾಚ್. ಹೊಸೂರಿನಲ್ಲಿ ಫ್ಯಾಕ್ಟರಿ ಶುರುವಾಯಿತು. ಆದರೆ ವಾಚ್ ತಯಾರಿಸಲು ಸ್ಕಿಲ್ಡ್ ವರ್ಕರ್ಸ್ ಇರಲಿಲ್ಲ. ಆಗ ಟೈಟಾನ್ CEO ಜೆರ್ಕ್ಸಾಸ್ ದೇಸಾಯಿ ಅವರು ಮಾಡಿದ ಒಂದು ಐಡಿಯಾ ನಿಜಕ್ಕೂ ಗ್ರೇಟ್ ಅಂತಾನೆ ಹೇಳಬಹುದು. ಅವರು ನಾಮಕ್ಕಲ್, ಕೃಷ್ಣಗಿರಿ ಜಿಲ್ಲೆಯ ಮೂಲೆ ಮೂಲೆಯ ಹಳ್ಳಿಗಳಿಗೆ ಹೋಗಿ ಕೇವಲ 10ನೇ ಕ್ಲಾಸ್ ಪಾಸ್ ಆಗಿದ್ದ ಯುವಕ ಯುವತಿಯರನ್ನ ಆಯ್ಕೆ ಮಾಡಿದ್ರು. ಅವರಿಗೆ ಊಟ, ವಸತಿ ಕೊಟ್ಟು ವಾಚ್ ತಯಾರಿಸುವ ಅತ್ಯಂತ ಸೂಕ್ಷ್ಮ ತರಬೇತಿ ನೀಡಿದ್ರು. ಹಳ್ಳಿಯಿಂದ ಬಂದಿದ್ದ ಆ ಯುವಕ ಯುವತಿಯರಿಗೆ ಟಾಟಾ ಅಂದ್ರೇನು, ಬ್ಯಾಟ್ರಿ ವಾಚ್ ಅಂದ್ರೇನು ಅಂತಲೇ ಗೊತ್ತಿರಲಿಲ್ವೇನೋ. ಅದೇ ಯುವಕರು 1987ರ ಹೊತ್ತಿಗೆ ವಿಶ್ವ ದರ್ಜೆಯ ಟೈಟಾನ್ ವಾಚ್ಗಳನ್ನ ತಯಾರಿಸಿ ಮಾರುಕಟ್ಟೆಗೆ ಬಿಟ್ರು. ಮೊದಲ ವರ್ಷವೇ ಟೈಟಾನ್ ಭಾರಿ ಲಾಭ ಗಳಿಸ್ತು. ಅವತ್ತಿಗೆ ಹೊಸೂರು ಒಂದು ಪುಟ್ಟ ಪಟ್ಟಣ ಆಗಿತ್ತಷ್ಟೇ. ಅದೇ ಮುಂದೆ ಕೈಗಾರಿಕಾ ಹಬ್ಬಾಗಿ ಬೆಳೀತು. ಇವತ್ತು ನೂರಾರು ಕೈಗಾರಿಕೆಗಳು ಹೊಸೂರಿನಲ್ಲಿವೆ. ಕೇವಲ 10 ಕೋಟಿ ಹೂಡಿಕೆ 1 ಲಕ್ಷ ಕೋಟಿ ಆಗಿದ್ದ ಹೇಗೆ? ಸ್ನೇಹಿತರೆ, ಟೈಟಾನ್ ಕಂಪನಿಯ ಒಪ್ಪಂದದ ಪ್ರಕಾರ ತಮಿಳುನಾಡು ಸರ್ಕಾರ ಅಂದ್ರೆ ಟಿಡ್ಕೋ ಭೂಮಿ ಮತ್ತು ಲೈಸೆನ್ಸ್ ಒದಗಿಸಿ ಕೇವಲ 10 ಕೋಟಿ ರೂಪಾಯಿಗಿಂತ ಕಡಿಮೆ ಹಣ ಹೂಡಿಕೆ ಮಾಡಿ 27% ಷೇರುಗಳನ್ನು ಪಡ್ಕೊಂಡಿತ್ತು. ಕಂಪನಿಯ ಬ್ರ್ಯಾಂಡಿಂಗ್, ಸೇಲ್ಸ್ ಎಲ್ಲವನ್ನು ಟಾಟಾ ನೋಡ್ಕೊಳ್ಳೋದು ಅಂತ ಒಪ್ಪಂದ ಆಯಿತು. ಇವತ್ತಿಗೂ ಟೈಟಾನ್ ಕಂಪನಿಯ ಚೇರ್ಮನ್ ಆಗಿ ತಮಿಳುನಾಡು ಸರ್ಕಾರ ಸೂಚಿಸುವ IAS ಅಧಿಕಾರಿಯೇ ಇರ್ತಾರೆ. ಆದರೆ MD ಆಗಿ ಟಾಟಾ ಪ್ರತಿನಿಧಿ ಇರ್ತಾರೆ. ಇಂದಿಗೂ ಟೈಟಾನ್ ಸರ್ಕಾರ ಮತ್ತು ಖಾಸಗಿ ವಲಯದ ಅತ್ಯಂತ ಯಶಸ್ವಿ ಒಪ್ಪಂದವಾಗಿ ಗುರುತಿಸಿಕೊಂಡಿದೆ. ಮುಂದೆ ಟೈಟಾನ್ ಕೇವಲ ವಾಚ್ಗೆ ಸೀಮಿತವಾಗದೆ 1996ರಲ್ಲಿ ತನಿಷ್ಕ್ ಮೂಲಕ ಚಿನ್ನದ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿತು. ನಿಜ ಹೇಳಬೇಕು ಅಂದ್ರೆ ಕಂಪನಿ ಪಾಲಿಗೆ ಅದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಮುಂದೆ ಫಾಸ್ಟ್ ಟ್ರ್ಯಾಕ್, ರಾಗಾ, ಸೊನಾಟಾ, ಕ್ಯಾರೆಟ್ಲೇನ್, ಟೈಟಾನ್ I+ ಹೀಗೆ ಸಾಲು ಸಾಲು ಬ್ರ್ಯಾಂಡ್ಗಳನ್ನು ಹುಟ್ಟುಹಾಕಿ ಭಾರಿ ಯಶಸ್ಸು ಕಂಡಿತು ಟೈಟಾನ್. ಇಲ್ಲೇ ನೋಡಿ ಇರೋದು ತಮಿಳುನಾಡು ಸರ್ಕಾರ ಮಾಡಿದ ಮ್ಯಾಜಿಕ್. ಟೈಟಾನ್ ಷೇರುಪೇಟೆಗೆ ಬಂದಾಗ ಆಗ್ಲಿ, 1990ರ ಉದಾರೀಕರಣದ ಸಮಯದಲ್ಲಾಗ್ಲಿ ಟಿಡ್ಕೋ ತನ್ನ ಒಂದೇ ಒಂದು ಷೇರನ್ನು ಕೂಡ ಮಾರಾಟ ಮಾಡಲಿಲ್ಲ. ಅಂದಿನ ಆ 10 ಕೋಟಿ ಹೂಡಿಕೆ 27% ಷೇರನ್ನ ಹಾಗೆ ಇಟ್ಕೊಳ್ತು. ಪರಿಣಾಮ ಏನಾಯ್ತು ಗೊತ್ತಾ? ಇಂದು ಟೈಟಾನ್ ಕಂಪನಿಯ ಒಟ್ಟು ಮೌಲ್ಯ ಸುಮಾರು 3.5 ರಿಂದ 4 ಲಕ್ಷ ಕೋಟಿ ರೂಪಾಯಿ ಇದೆ.
ಇದರಲ್ಲಿ ಟಾಟಾ ಸನ್ಸ್ಗಿಂತಲೂ ಹೆಚ್ಚು ಷೇರುಗಳನ್ನು ತಮಿಳುನಾಡು ಸರ್ಕಾರದ ಟಿಡ್ಕೋ ಹೊಂದಿದೆ. ಇದರ ಬಳಿ ಬರೋಬ್ಬರಿ 27.88% ಶೇರ್ ಇದೆ. ಅಂದ್ರೆ ಅಂದು ಹೂಡಿದ್ದ 10 ಕೋಟಿ ರೂಪಾಯಿ ಇವತ್ತು ಬರೋಬ್ಬರಿ 1 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ಷೇರುಗಳಾಗಿ ಬೆಳೆದು ನಿಂತಿದೆ. ದೇಶದ ಬೇರೆ ಯಾವುದೇ ರಾಜ್ಯ ಸರ್ಕಾರ ಈ ಮಟ್ಟಿನ ಯಶಸ್ವಿ ಹೂಡಿಕೆ ಮಾಡಿಲ್ಲ. ಒಟ್ನಲ್ಲಿ ಸ್ನೇಹಿತರೆ, ಟೈಟಾನ್ ಅನ್ನೋದು ಕೇವಲ ಟಾಟಾ ಕಂಪನಿಯ ಯಶಸ್ಸಿನ ಕಥೆಯಲ್ಲ. ಒಂದು ರಾಜ್ಯ ಸರ್ಕಾರ ಮನಸ್ಸು ಮಾಡಿದ್ರೆ ಖಾಸಗಿ ಕಂಪನಿಯ ಜೊತೆ ಸೇರಿ ತನ್ನ ರಾಜ್ಯದ ಯುವಕರಿಗೆ ಉದ್ಯೋಗ ನೀಡೋದರ ಜೊತೆಗೆ ರಾಜ್ಯದ ಬೊಕ್ಕಸವನ್ನ ಹೇಗೆ ತುಂಬಿಸಬಹುದು ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆಯಾಗಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಕರ್ನಾಟಕ ಸರ್ಕಾರವು ಇದೇ ರೀತಿ ಖಾಸಗಿ ಕಂಪನಿಗಳ ಜೊತೆ ಸೇರಿ ಹೂಡಿಕೆ ಮಾಡಬೇಕಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಸ್ಫೂರ್ತಿದಾಯಕ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಬಿಸ್ನೆಸ್, ಆರ್ಥಿಕತೆ ಮತ್ತು ಷೇರುಪೇಟೆಯ ಇಂಥ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ಮರೆಯದೆ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.